ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಬೆಳಗ್ಗೆ ಒಂದು ಟೀಮ್ ಇಂಡಿಯಾದ ಪ್ಲೇಯಿಂಗ್ 11ನಲ್ಲಿ ದೊಡ್ಡ ಬದಲಾವಣೆ. ಹಾಗೆ ಸೂರ್ಯಕುಮಾರ್ ಯಾದವ್ ಅವರು ಏನೆಲ್ಲ ಹೇಳಿದ್ದಾರೆ ಪ್ಲೇಯಿಂಗ್ 11 ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮ್ನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲದಾಗಿ ನೋಡೋದಾದರೆ ಇವತ್ತಿನ ಮ್ಯಾಚಲ್ಲಿ ಪ್ಲೇಯಿಂಗ್ 11ನಲ್ಲಿ ದೊಡ್ಡ ಬದಲಾವಣೆ ಮಾಡಿದ್ದೀವಿ ಅಂತಲೇ ಹೇಳಿದ್ದಾರೆ ಸೂರ್ಯಕುಮಾರ್ ಯಾದವ್ ಅವರು. ಅಭಿಷೇಕ್ ಶರ್ಮಾ ಅವರನ್ನು ಡ್ರಾಪ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಕಳೆದ ಮ್ಯಾಚಲ್ಲಿ ಅವರಿಂದ ರನ್ ನಿರೀಕ್ಷೆ ಇತ್ತು. ಬಟ್ ಕಳೆದ ಮ್ಯಾಚಲ್ಲೂ ಕೂಡ ಅವರು ಅಷ್ಟೊಂದು ಅಗ್ರೆಸಿವ್ ಆಗಿ ಆಡಲಿಲ್ಲ. ಹೀಗಾಗಿ ಮತ್ತೆ ಕೂಡ ಅವರವರ ಕಳಪೆ ಫಾರ್ಮ್ ಮುಂದುವರೆದಿದೆ. ಹೀಗಾಗಿ ಅವರನ್ನು ನಾವು ಆಚೆ ಇಡಲೇಬೇಕಾಗುತ್ತೆ ನೆಕ್ಸ್ಟ್ ಮ್ಯಾಚಲ್ಲಿ. ಯಾಕಂದರೆ ಬರೋ ಮ್ಯಾಚಲ್ಲಿ ನಾವು ಸಿಕ್ಕಾಪಟ್ಟೆ ರನ್ ರೇಟಿಂದ ಸಿಕ್ಕಾಪಟ್ಟೆ ಮಾರ್ಜಿನಿಂದ ಗೆಲ್ಲಬೇಕಾಗುತ್ತೆ. ಹಾಗಾಗಿ ಅಭಿಷೇಕ್ ಶರ್ಮಾ ಅವ್ರನ್ನ ಆಚೆ ಇಡಲೇಬೇಕಾಗುತ್ತೆ, ಅನಿವಾರ್ಯ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಾಲಿಂಗಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ನೋಡಿದ್ದಾರೆ. ಬಾಲಿಂಗಲ್ಲಿ ವಾಷಿಂಗ್ಟನ್ ಸುಂದರ್ ಅವ್ರನ್ನ ಆಚೆ ಇಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಅಕ್ಷರ್ ಪಟೇಲ್ ಅವ್ರನ್ನ ಮತ್ತೆ ಎಂಟ್ರಿ ಮಾಡಿಸ್ಕೊಳ್ತಿದ್ದೀವಿ. ಯಾಕಂದರೆ ಬಾಲಿಂಗಲ್ಲಿ ಕಳೆದ ಮ್ಯಾಚಲ್ಲಿ ಬಾಲಿಂಗಲ್ಲಿ ಚೆನ್ನಾಗಿ ಹಾಕಿದ್ರು ಕೂಡ ಅಕ್ಷರ್ ಪಟೇಲ್ ಅವರು ಆಲ್ರೌಂಡರ್ ಆಗಿದ್ದರಿಂದ ಹಾಗೆ ಬ್ಯಾಟಿಂಗು ಕೂಡ ಅವರು ಚೆನ್ನಾಗಿ ಆಡ್ತಾರೆ. ಹಾಗೆ ಅವರು ಫಾರ್ಮಲ್ಲಿ ಕೂಡ ಇದ್ದಾರೆ. ಹಾಗಾಗಿ ನಾವು ಅಕ್ಷರ್ ಪಟೇಲ್ ಅವ್ರನ್ನ ಮತ್ತೆ ನಮ್ಮ ಪ್ಲೇಯಿಂಗ್ 11ಗೆ ಜಾಯಿನ್ ಮಾಡಿಸ್ಕೊಳ್ತಿದ್ದೀವಿ ಅಂತ ಹೇಳಿದ್ದಾರೆ. ಈ ಥರ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ಇದೆ ಅಂತಲೇ ಹೇಳ್ಬೋದು. ಜಿಂಬಾಬ್ವೆ ವಿರುದ್ಧ ನಮ್ಮ ಭಾರತ ತಂಡ ಗೆಲ್ಲಲೇಬೇಕು. ಯಾಕಂದರೆ ಚಾನ್ಸ್ ತುಂಬ ಅಂದರೆ ತುಂಬ ಕಡಿಮೆ ಇದೆ. ಜಿಂಬಾಬ್ವೆ ವಿರುದ್ಧ ಬಿಗ್ ಮಾರ್ಜಿನಿಂದ ಗೆಲ್ಲಬೇಕು. ಯಾಕಂದರೆ ಫಸ್ಟ್ ಬ್ಯಾಟಿಂಗ್ ಆಡಿದರೆ ಡಿಪೆಂಡ್ ಮಾಡುವಲ್ಲಿ ಜಾಸ್ತಿ ರನ್ನಿಂದ ಗೆಲ್ಲಬೇಕು. ಹಾಗೆ ಇವರೇ ಚೇಸ್ ಮಾಡೋದಾದರೆ ಜಲ್ದಿ ಮ್ಯಾಚ್ ಮುಗಿಸ್ಬೇಕಾಗುತ್ತೆ. 12-15 ಓವರ್ಗೆ ಮ್ಯಾಚ್ ಮುಗಿಸಿದ್ರೆ ನಮ್ಮ ಭಾರತ ತಂಡಕ್ಕೆ ಇನ್ನೂ ಕೂಡ ಚಿಕ್ಕ ಅವಕಾಶ ಇರುತ್ತೆ ಅಂತಲೇ ಹೇಳ್ಬೋದು. ಸೆಮಿಫೈನಲ್ ಕನಸು ಇನ್ನೂ ಕೂಡ ಇರುತ್ತೆ. ಹಾಗಾಗಿ ನಮ್ಮ ಭಾರತ ತಂಡ ಪ್ಲೇಯಿಂಗ್ 11ನಲ್ಲಿ ಸ್ಟ್ರಾಂಗ್ ಆಗಿ ಬರಬೇಕಾಗುತ್ತೆ ಜಿಂಬಾಬ್ವೆ ವಿರುದ್ಧ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.